ॐ शुद्धस्फटिकसङ्काशम् शुद्धविद्याप्रदायकम् शुद्धं पूर्णं चिदानन्दं सदाशिवमहं भजे। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। भगवद्भक्तರು ಸದ್ಗುರು ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ 2026ನೇ ಇಸ್ವಿ ಆಗಸ್ಟ್ ಮಾಹೆಯಲ್ಲಿ 20ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಆದರಪೂರ್ವಕವಾದ ಸುಸ್ವಾಗತ. ಓಂ ಖಾನಿಲಾಜ್ಞಬ್ಧರಿತ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ
55ನೇ ಶ್ಲೋಕವನ್ನ ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರಾಗ ಸದ್ಯಾತಿ ಪಶ್ಚಾತ್ ಸತಿ ಸಚ್ಚಯಾಯಾದ್ ಅಸತ್ತಥ ಅನಾತ್ಮಾಭಿಜನಂ ತಸ್ಯಾತ್ ವಿಪರೀತ ಸ್ವಯಂ ದೃಶಿ. ಬಾ 7 ಶ್ಲೋಕ. ಓಂ ಶಾಂತಿ ಶಾಂತಿ ಶಾಂತಿ. ಅರ್ಥ ಹೋಯ್ತು. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಪ್ರಾಕ್ ಅಸತ್ ಯಾತಿ ಪಶ್ಚಾತ್ ಸತ್ ಸತ್ ಚ ಯಾಯಾತ್ ಅಸತ್ ತಥಾಹತ್ ಅನಾತ್ಮಾಭಿಜನಂ ತತ್ ಸ್ಯಾತ್ ವಿಪರೀತ ಸ್ವಯಂ ದೃಶಿ. 15 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. 15 ಪದಾತ್ಮಕ ಶ್ಲೋಕ. ಬಹಳ ಚೆನ್ನಾಗಿದೆ. ಅನ್ವಯ ಹೇಳ್ತೀನೀಗ. ಪ್ರಾಕ್ ಸೃಷ್ಟೇ ಪ್ರಾಕ್, ಉತ್ಪತ್ತೇ ಪ್ರಾಕ್, ಅಸತ್ ಸತ್ ಸತ್ ಯಾತಿ, ಪ್ರಾಕ್ ಅಸತ್ ಪಶ್ಚಾತ್ ಸತು ಯಾತಿ ಚ ಸತ್ ತಥಾ ಅಸತ್ ಯಾಯಾತ್ ತಸ್ಮಾತ್ ತತ್ ಅನಾತ್ಮಾಭಿಜನಂ ಸ್ಯಾತ್ ಸ್ವಯಂ ದೃಶಿ ಆತ್ಮ ವಿಪರೀತ. ಅರ್ಥ ಆಯ್ತು. ಎಷ್ಟು ಚೆನ್ನಾಗಿದೆ ಶ್ಲೋಕ ನೋಡಿ. ಇಂಥ ಶ್ಲೋಕಗಳಿಗೆ ವ್ಯಾಖ್ಯಾನವನ್ನು ಬರೀಬೇಕು ಅಂದ್ರೆ ಸಾಕ್ಷಾತ್ ಬೃಹಸ್ಪತಿ ಆಗಿರ್ಬೇಕು ಅವರು. ಈ ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯ ಬರೆದಿದ್ರು. ವಾಕ್ಯ ತಥಾ ಸಕಲ ಕಾರ್ಯ ಕಾರಣಾಗಮಾಪಾಯಿ ಸಾಕ್ಷಿ ವಿಭಾಗೇನಾಪಿ. ಅನ್ವಯ ವ್ಯತಿರೇಕ ತರ್ಕವನ್ನ ಬಳಸಿಕೊಂಡು ದೇಹಾದಿ ಬುದ್ಧಿ ಪರ್ಯಂತವಾಗಿರುವ ಎಲ್ಲವೂ ಅನಾತ್ಮ, ತಾನು ಮಾತ್ರ ಸ್ವಯಂ ಪ್ರಕಾಶ ಸ್ವರೂಪನಾದ ಆತ್ಮ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ನಿನ್ನೆ ಹೇಳಿದ್ದೇನೆ, ಭಗವತ್ಪಾದ ಪೂಜ್ಯ ಸುರೇಶ್ವರಾಚಾರ್ಯರವರು ಅನ್ವಯ ವ್ಯತಿರೇಕ ತರ್ಕವನ್ನ 2 ರೀತಿಯಲ್ಲಿ ಬೆಳೆಸಿದ್ದಾರೆ. ಒಂದು ದೃಕ್, ದೃಶ್ಯ ವಿವೇಕ. ನಾನು ದೃಕ್, ಉಳಿದದ್ದೆಲ್ಲ ದೃಶ್ಯ, ಅನ್ವಯ ವ್ಯತಿರೇಕ. ಇವತ್ತು ಹೇಳ್ತಾ ಇದ್ದಾರೆ ಮತ್ತೊಂದು ಕಾರ್ಯ ಕಾರಣ ಆಗಮಾಪಾಯಿ ಸಾಕ್ಷಿ ವಿಭಾಗ. ಇದು ಅನ್ವಯ ವ್ಯತಿರೇಕವೇ. ಈ ಪ್ರಪಂಚದಲ್ಲಿ ಯಾವ ಯಾವ ಪದಾರ್ಥಗಳು ಕಾರ್ಯ ಕಾರಣ ರೂಪದಿಂದ ತೋರುತ್ತಿವೆಯೋ ಇವೆಲ್ಲವೂ ಕೂಡ ಆಗಮಾಪಾಯ ಸ್ವಭಾವ. ಆಗಮ ಬರುತ್ತವೆ, ಇರುತ್ತವೆ, ಅಪಾಯ ಹೋಗುತ್ತೆ, ಬಂದು ಇದ್ದು ಹೋಗುವಂತ ಸ್ವಭಾವ. ಆತ್ಮನಾದರೂ ಸಾಕ್ಷಿ, ಬಂದದ್ದನ್ನು, ಇದ್ದದ್ದನ್ನು, ಹೋದದ್ದನ್ನು ನಿರ್ವಿಕಾರನಾಗಿ ಬೆಳಗುತ್ತಿರುವಂತ ಸ್ವಯಂ ಜ್ಯೋತಿ ಸ್ವರೂಪ ಎನ್ನುವುದನ್ನು ತೋರಿಸ್ತಾ ಇದ್ದಾರೆ. ಈಗ ಇದಕ್ಕೆ ಪೀಠಿಕಾ ವಾಕ್ಯವನ್ನು ಓದ್ತೇನೆ ನೋಡಿ. ತಥಾ ಇದೇ ರೀತಿಯಲ್ಲಿ ಸಕಲ ಕಾರ್ಯಕಾರಣ, ಈ ಪ್ರಪಂಚದಲ್ಲಿರುವ ಎಲ್ಲ ಕಾರ್ಯಕಾರಣ ಪದಾರ್ಥಗಳು ಕೂಡ ಆಗಮಾಪಾಯಿ, ಬರುತ್ತವೆ ಹೋಗುತ್ತವೆ, ಬರುತ್ತವೆ ಹೋಗುತ್ತವೆ. ಆದ್ದರಿಂದ ಯಾವುದು ಸತ್ಯವಲ್ಲ. ಇವುಗಳಿಗೆ ಸಾಕ್ಷಿ, ಸಾಕ್ಷಿಯಾಗಿರುವ ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮನೇ ನಾನು. ಒಬ್ಬ ಆತ್ಮ, ಉಳಿದದ್ದೆಲ್ಲ ಆಗಮಾಪಾಯ ಸ್ವರ.
ಆಗಮಾಪಾಯಿ ಎಂದೇನು? ಕಾರ್ಯವಾಗಿದ್ದಾಗ ಆಗಮ, ಕಾರಣ ದೃಷ್ಟಿಯಿಂದ ನೋಡಿದಾಗ ಅಪಾಯ. ಮಣ್ಣು ಮಡಕೆ, ಮಡಕೆ ನೋಡ್ತಾ ಇದ್ದೇವೆ, ಮಡಕೆ ಸತ್ಯವಾಗಿರುವಂತೆ ತೋರ್ತಾ ಇದೆ. ಮಡಕೆಯಿಂದ ಎಲ್ಲ ಪ್ರಯೋಜನಗಳು ಆಗ್ತಾ ಇವೆ. ಮಡಕೆಯಲ್ಲಿ ನೀರಿಟ್ಕೋತೇವೆ, ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಲ್ಲವನ್ನು ಇಡ್ತೇವೆ. ಮಡಕೆ ಇದೆ. ಹುಟ್ಟುವುದಕ್ಕೆ ಮಡಕೆ ಮುಂಚೆ ಇತ್ತ. ನಿನ್ನೆ ದಿವಸ ಕುಂಬಾರ ಮಧ್ಯಾಹ್ನ 2 ಗಂಟೆಗೆ ಮಡಕೆ ತಯಾರು ಮಾಡ್ದ. ಹಾಗಾದ್ರೆ ಮೊನ್ನೆ ದಿವಸ, ಆಚೆ ಮೊನ್ನೆ ದಿವಸ, ಹೋದ ವಾರ ಈ ಮಡಕೆ ಇತ್ತ. ಇಲ್ಲದ ಮಡಕೆ ಹೊಸದಾಗಿ ಬಂತು. ನಿಜವಾಗಿ ವಿಚಾರ ಮಾಡ್ತಾ ಹೋದರೆ ಮಣ್ಣನ್ ಬಿಟ್ಟು ಮಡಕೆ ಅಂತ ಇದೆಯಾ? ಅಪಾಯ, ಆಗಮ ಅಪಾಯ. ಈ ಇಡೀ ದೇಹೇಂದ್ರಿಯ ಮನೋಬುದ್ಧಿಗಳು, ಇಡೀ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ಎಲ್ಲವೂ ಕೂಡ ಇಲ್ಲದೆ ಇದ್ದದ್ದು ಬಂದು ತೋರುತ್ತಿದ್ದು ಮುಂದೆ ಹೋಗುತ್ತದೆ. ಸಕಲ ಕಾರ್ಯಕಾರಣಗಳ ಎಲ್ಲ ಕಾರ್ಯಕಾರಣ ವಸ್ತುಗಳು ಕೂಡ ಆಗಮಾಪಾಯಿಯಾಗಿ ಬಂದು ಇದ್ದು ಹೋಗ್ತಾ ಇವೆ. ಇವುಗಳಿಗೆ ಸಾಕ್ಷಿಯಾಗಿರುವಂಥವನೇ ನಾನು ಆಗಮವೂ ಅಲ್ಲ. ನ ಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದುಷ್ಟೋಂತಃ ತ್ವನಯೋ ತತ್ವದರ್ಶಿಭಿ. ಅಬ್ಬ, ಗೀತಾಚಾರ್ಯನ ಮಾತು ಬಹಳ ಚೆನ್ನಾಗಿದೆ. ಈಗ ಶ್ಲೋಕಕ್ಕೆ ಅರ್ಥವನ್ನು ಹೇಳ್ತೇನೆ ನೋಡಿ. ಪ್ರಾಕ್, ಬಿಫೋರ್, ಮುಂಚೆ. ಯಾವುದಕ್ಕಿಂತ ಮುಂಚೆ? ತಾನು ಹುಟ್ಟುವುದಕ್ಕಿಂತ ಮುಂಚೆ ಅಸತ್ತಾಗಿತ್ತು. ಹುಟ್ಟುವುದಕ್ಕಿಂತ ಮುಂಚೆ ಗಡಿಗೆ ಇರಲಿಲ್ಲ. ಹೌದಾ? ನಿನ್ನೆ ಬೆಳಿಗ್ಗೆ 10 ಗಂಟೆ ಗಡಿಗೆ ತಯಾರಾಯ್ತು. 10 ಗಂಟೆಗಿಂತ ಮುಂಚೆ ಆ ಘಟ ಇರಲಿಲ್ಲ. ಅದಕ್ಕೇನು ಹೆಸರು? ಅಸತ್ ಅಂತ ಹೆಸರು. ಪ್ರಾಕ್, ಹುಟ್ಟುವುದಕ್ಕಿಂತ ಮುಂಚೆ ಅಸತ್ ಇಲ್ಲದೆ ಇದ್ದಂಥ ಘಟವು ಪಶ್ಚಾತ್ ಹುಟ್ಟಿದ ಮೇಲೆ ಸತು ಅಂತಾಯ್ತು. ಬಂಗಾರ ಗಟ್ಟಿ ಇತ್ತು, ಸರ ಇಲ್ಲ, ಬಳೆ ಇಲ್ಲ, ಮುಂಗಾರ ಇಲ್ಲ. ಅವನು ಹೇಳ್ದ, ನಾವು ಗಟ್ಟಿ ಕೊಟ್ವಿ, 1 kg ಬಂಗಾರ ಗಟ್ಟಿ ಕೊಟ್ಬಿಟ್ಟು, ಅಪ್ಪ 10 ಉಂಗುರ, 10 ಬಳೆ, 10 ಚೈನು ನೆಕ್ಲೆಸ್ ಮಾಡು ಅಂತ ಹೇಳು. 1 ತಿಂಗಳು ಬಿಟ್ಕೊಂಡಿದ್ದೆ. ನಾವು 20 ದಿನ ಬಿಟ್ಕೊಂಡು ಹೋದ್ರು, ಇನ್ನು ಗಟ್ಟಿನೇ ಇದೆ. ಮಾಡೇ ಇಲ್ವಲ್ಲಪ್ಪ. ಅಮ್ಮ, ನಾ 1 ತಿಂಗಳು ಅಂತ ಹೇಳಿದ್ದೆ, ನೀ 20 ದಿನಕ್ಕೆ ಬಂದಿದ್ದೀಯ, 10 ದಿವಸ ಬಿಟ್ಕೊ ಬನ್ನಿ ಅಂತ. 1 ತಿಂಗಳು ಬಿಟ್ಕೊಂಡು ಹೋದ್ರೆ ಬಳೆ, ಸರ, ಉಂಗುರ ಎಲ್ಲವೂ ಕಾಣಿಸ್ತಾ ಇದೆ. ಆ ಬಂಗಾರದ ಗಟ್ಟಿ ಎಲ್ಲ ಹೋಯ್ತೋ ಇಲ್ವೇ ಇಲ್ಲ. ಎಲ್ಲ ಆಭರಣಗಳು ಕೂಡ ಮುಂಚೆ ಇರಲಿಲ್ಲ. ಪ್ರಾಕ್ ಅಸತ್, ಅಸ್ತೀತ್ಯ ಸತ್, ನಾಸ್ತೀತ್ಯ ಸತ್. ಮುಂಚೆ ಇಲ್ಲದೆ ಇದ್ದಂಥ ವಸ್ತು, ಪಶ್ಚಾತ್ ಆಮೇಲೆ, ಅಂದ್ರೆ ಕಾರಕ ವ್ಯಾಪಾರ ಅನಂತರಂ ಸತ್ ಇದೆ ಅಂತ. ಮುಂಚೆ ಇರಲಿಲ್ಲ, ಆಮೇಲೆ ಬಂತು ಅಂತ. ಚ ಮತ್ತು ಸತ್ ಇದೆ ಅಂತಾಗಿದೆ. ಇದು ತಥಾ ಅದೇ ರೀತಿಯಲ್ಲಿ ಅಸದ್ಯಾಯಾತಿ. ಇವಾಗ ಮಣ್ಣು ಇದೆ, ಹೊಸದಾಗಿ ಬಂತು, ನಿನ್ನೆ ಇತ್ತಿಲ್ಲ. ಇಲ್ಲೇ ಇದ್ದಂಥ ಮಣ್ಣು ಇವತ್ತು ಬಂದದ್ದರಿಂದ ಸತ್ತಂದು. ಈಗ ಮಣ್ಣಿಲ್ಲ, ಮಡಕೆ ಇಲ್ಲದೆ ಇದ್ದಾಗ ಇದ್ದದ್ದು ಯಾವುದು? ಮಣ್ಣು. ಆ ಮಣ್ಣಿಗೆ ಸತ್ತಂತ ಹೆಸರು. ಆ ಸದ್ರೂಪವಾದ ಮಣ್ಣು ಪೃಥಿವಿ ಅಪ್ಪಿಗಿಂತ ಭಿನ್ನವಾಗಿಲ್ಲ. ಮಣ್ಣು ಅಂದ್ರೇನು? ಭೂಮಿ. ಭೂಮಿ ಅಂದ್ರೇನು? ಸ್ಥೂಲವಾದ ಪದಾರ್ಥ. ಇದಕ್ಕೆ ಕಾರಣವಾದ ಯಾವುದು? ಅಪ್ಪು.
ಅಪ್ಪಿದೆ, ಮಣ್ಣಿಲ್ಲ ಅಂತ ಆಯ್ತು. ಅಪ್ಪಿದೆ ಅಂತ ಇದ್ದೇವೆ. ಮಣ್ಣು, ನೀರಿಗೆ ಕಾರಣ ಯಾವುದು? ತೇಜಸ್ಸು. ತೇಜಸ್ಸನ್ನ ಬಿಟ್ಟು ನೀರಿಲ್ಲ, ತೇಜಸ್ಸಿದೆ. ತೇಜಸ್ಸಿಗೆ ಮೂಲ ಕಾರಣ ಯಾವುದು? ವಾಯು. ವಾಯುವಿನಿಂದ ತೇಜಸ್ಸು. ತೇಜಸ್ಸು ಇಲ್ಲ, ವಾಯುವಿದೆ. ವಾಯುವಿಗೂ ಕಾರಣ ಯಾವುದು? ಆಕಾಶ. ಹೌದಾ? ತಸ್ಮಾದಾತ್ಮನಃ ಆಕಾಶ ಸಂಭೂತಃ. ಆಕಾಶಾದ್ ವಾಯೋರಗ್ನಿ, ಅಗ್ನೇರಾಪಃ, ಅದ್ಯ ಪೃಥಿವಿ, ಪೃಥಿವ್ಯಾಃ ಓಷಧಿ. ಹಾಗೆ ನೋಡ್ತಾ ಹೋದ್ರೆ ವಾಯುವಿಗೂ ಮೂಲ ಕಾರಣವಾದದ್ದು ಆಕಾಶ. ವಾಯು ಇಲ್ಲ, ಆಕಾಶ ಮಾತ್ರವಿದೆ. ಆಕಾಶವಿದೆ ಅಂತ ಹೇಳ್ತಾ ಇದ್ದೀನಿ. ಆಕಾಶಕ್ಕೂ ಮೂಲ ಯಾರು? ಆತ್ಮ. ಹೀಗೆ ಪ್ರಾಗಸತ್ಯಾದಿ ಪಶ್ಚಾತ್ ಸತ್. ಮುಂಚೆ ಇಲ್ಲದೆ ಇದ್ದ ಪದಾರ್ಥ ಹುಟ್ಟಿದ ಮೇಲೆ ಇದೆ ಅಂತಾಗತ್ತೆ. ಸತ್ಯ ಯಾವುದು ಸತ್ತಂತಾಗಿದೆಯೋ ಮಣ್ಣು, ಅದು ಕೂಡ ತನ್ನ ಕಾರಣದ ದೃಷ್ಟಿಯಿಂದ ನೋಡಿದಾಗ ಯಾಯಾತಿ ಅಸತ್ತಥ. ಈ ಪ್ರಪಂಚವೆಲ್ಲ ಕಾರ್ಯಕಾರಣ ರೂಪದಿಂದ ತೋರುತ್ತೇನೆ. ಎಲ್ಲ ಕಾರ್ಯಕಾರಣಗಳು ಕೂಡ ತೋರುವಾಗ ಸತ್ಯವಾಗಿವೆ. ವಿಚಾರ ಮಾಡಿ ನೋಡಿದರೆ ತಮ್ಮ ಕಾರಣಕ್ಕಿಂತ ಭಿನ್ನವಾಗಿಲ್ಲ. ಹೌದಾ? ಒಂದ್ ಮನೆ ಅಂತೆ, ಅರಮನೆ ಬಹಳ ಸುಂದರವಾಗಿದೆ. ಅದು 4 ವರ್ಷ 100 ಜನ ಸೇರ್ಕೊಂಡು ಕಟ್ಟಿದ್ದಾರೆ. ದೊಡ್ಡ ಅರಮನೆ. ಅರಮನೆಯಲ್ಲಿ ಧ್ಯಾನದ ಕೋಣೆ ಇದೆ, ಪೂಜಾ ಕೋಣೆ ಇದೆ, ಉಪನ್ಯಾಸದ ಮಂದಿರ ಇದೆ, ಸಭಾ ಮಂದಿರ ಇದೆ, ರಾಜ ಕೂತ್ಕೊಳ್ಳುವಂತ ಸಭಾಂಗಣ ಇದೆ, ಎಲ್ಲವೇ ಇದೆ. ಇದು 4 ವರ್ಷ ತೋರ್ತಾ ಇದೆ. 4 ವರ್ಷಗಳಿಗಿಂತ ಮುಂಚೆ ಅರಮನೆ ಏನಾಗಿತ್ತು ಇತ್ತಿಲ್ಲ. ಅರಮನೆ ರೂಪದಿಂದ ಜಲ್ಲಿ ಕಲ್ಲು, ಮರಳು, ಕಬ್ಬಿಣ, ಸಿಮೆಂಟ್, ನೀರು ಅಂತಿತ್ತು. ಹಾಗೆ ಪ್ರಾಗ್ ಅಸತ್, ಹುಟ್ಟುವುದಕ್ಕಿಂತ ಮುಂಚೆ ಅಸತ್ತಾಗಿದ್ದು, ಪಶ್ಚಾತ್ ಆಮೇಲೆ ಸದ್ಯಾತಿ, ಸದ್ರೂಪದಿಂದ ತೋರ್ಕೊಳ್ತೆ. ಯಾವುದು ಸತ್ಯ ಆಗಿದೆಯೋ ಅದು ಕೂಡ ಮುಂದೆ ವಿಚಾರ ಮಾಡ್ತಾ ಬಂದ್ರೆ ತನ್ನ ಕಾರಣಕ್ಕಿಂತ ಭಿನ್ನವಾಗಿಲ್ಲದರಿಂದ ಅಸದ್ಭವತಿ, ಅಸತ್ ಅಂತಾಗುತ್ತೆ. ಹೀಗಿರುವುದರಿಂದ ಈ ಪ್ರಪಂಚವೆಲ್ಲವೂ ಕೂಡ ಅನಾತ್ಮವಾಗಿರುವ ವಸ್ತುವೆಲ್ಲವೂ ಅನಾತ್ಮಾಭಿಜನಂ. ಅಭಿಜನ ಎಂದರೆ ವಂಶ, ಅಭಿಜನ ಎಂದರೆ ಕಾರಣ, ಅಭಿಜನ ಎಂದರೆ ಮೂಲ ತತ್ವ. ಎಲ್ಲ ಪ್ರಪಂಚಕ್ಕೂ ಒಂದ್ ಹೆಸರು ಅನಾತ್ಮ. ಅನಾತ್ಮದ ವಂಶದಲ್ಲಿ ಸೇರಿ ಹೋಗುತ್ತದೆ. ಯಾಕೆ? ಮುಂಚೆ ಇಲ್ಲದೆ ಇದ್ದದ್ದು ಹೊಸದಾಗಿ ಬಂದು ವಿಚಾರ ಮಾಡಿದರೆ ಅದು ಕೂಡ ಇಲ್ಲವಾಗುವುದರಿಂದ. ಹೌದಾ? ಬಾಬಾ ಚೆನ್ನಾಗಿದೆ. ಇಲ್ಲದ್ದು ಸತ್ಯವಲ್ಲ, ಇರುವುದು ನಾಶವಾಗುವುದು. ಇರುವುದಕ್ಕೆ ಅಳಿವಿಲ್ಲ, ಅಸದ್ವಸ್ತುವಿಗೆ ಉಳಿವಿಲ್ಲ. ಒಂದು ಅಳಿವು, ಒಂದು ಉಳಿವು. ಆದರೆ ನಾನು ಹೇಗಿದ್ದೇನೆ? ಸ್ವಯಂ ದೃಶಿ ಆತ್ಮ. ಸ್ವಯಂ ದೃಕ್ ಸ್ವರೂಪನಾದ ಆತ್ಮನು ತದ್ವಿಪರೀತ, ಈ ಕಾರ್ಯಕಾರಣ ವಸ್ತುಗಳಿಗಿಂತ ಅತ್ಯಂತ ಭಿನ್ನನಾಗಿದ್ದಾನೆ. ಇದೆಲ್ಲವೂ ಆಗಮಾಪಾಯ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಮುಂಚೆ ಇರಲಿಲ್ಲ. ಎಷ್ಟನೇ ಹೆಸರು? 1938 ಹೆಸರು ಹುಡ್ತೆ ಅಂತ ಹೇಳ್ತಾರೆ. 30 ಇರಲಿಲ್ಲ ಅಂತ ಅರ್ಥ. ನಾನು ಒಟ್ಟು ಇವತ್ತಿಗೆ 50 ವರ್ಷ ಆಯ್ತು. 50 ವರ್ಷಕ್ಕೆ ಮುಂಚೆ ಇರಲಿಲ್ಲ. ಈ ದೇಹಾದಿಗಳು ಮುಂಚೆ ಇರಲಿಲ್ಲ, ಆಮೇಲೆ ಬಂದಿವೆ. ಆದ್ದರಿಂದ ಇದೆಲ್ಲಕ್ಕೂ ಹೆಸರೇನು? ಅನಾತ್ಮ.
ಅನಾತ್ಮಾಭಿಜನಂ, ಅನಾತ್ಮ ವಂಶ್ಯಂ, ಅನಾತ್ಮರಾಶಿ ಪತಿತಂ, ಅನಾತ್ಮ ವಸ್ತುವಿನ ಪಟ್ಟಿಯಲ್ಲಿ ಸೇರಿದೆ ಅಂತ ತಿಳಿ. ಇದಕ್ಕೆ ಅನ್ವಯ ವ್ಯತಿರೇಕ ತರ್ಕ. ಅನ್ವಯ ವ್ಯತಿರೇಕ ತರ್ಕದಿಂದ ಭಗವಾನ್ ಸುರೇಶ್ವರಾಚಾರ್ಯರವರು ಈ ಕಾರ್ಯಕಾರಣ ವಸ್ತುಗಳಿಗೆ ನಾನು ಸಾಕ್ಷಿಯಾಗಿದ್ದೀನಿ. ಕಾರ್ಯಕಾರಣ ವಸ್ತುಗಳು ಮೊದಲು ಇರಲಿಲ್ಲ, ಆಮೇಲೆ ಬಂದು ವಿಚಾರ ಮಾಡ್ತಾ ಹೋದ್ರೆ ಯಾವುದು ಸತ್ತಾಗಿದೆಯೋ ಅದು ಅಸತ್ತಾಗಿದೆ, ಅಸತ್ತಾಗಿದ್ದದ್ದು ಸತ್ತಾಯ್ತು, ಸತ್ಯವಾಗಿರುವಂತಹದ್ದು ಕೂಡ ವಿಚಾರ ಮಾಡುತ್ತಾ ಹೋದರೆ ಅಸತ್ತೇ ಆಗಿರುತ್ತದೆ. ಪ್ರಾಗ ಸದ್ಯಾತಿ ಪಶ್ಚಾತ್ ಸತ್ ಸಚ್ಚಯಾಯಾತ್ ಅಸತ್ ತಥಾ ಅನಾತ್ಮಾಭಿಜನಂ ತತ್ ಸ್ಯಾತ್ ವಿಪರೀತ ಸ್ವಯಂ ದೃಶಿ. ಈ ಶ್ಲೋಕವನ್ನ ಓದ್ತಾ ಇದ್ರೆ ನಮ್ಮೆಲ್ಲರ ಮನಸ್ಸಿಗೆ ಒಂದು ಹೊಸ ದೃಷ್ಟಿ ಉಂಟಾಗುತ್ತೆ. ನಂಬಿಕೆಯೇ ಶಾಸ್ತ್ರವಲ್ಲ, ಸಂಘ ಪರಂಪರಾ ಶಾಸ್ತ್ರವಲ್ಲ, ಕೇವಲ ಶ್ರುತಿ ಪ್ರಾಮಾಣ್ಯದ ಮೇಲೆ ನಿಂತಿರುವ ದರ್ಶನವಲ್ಲ, ಮತ್ತೇನು ಯುಕ್ತಿ ಪ್ರಧಾನವಾಗಿ ಅನುಭವ ಆಧಾರಗೊಳ್ಳುವಂತಹ ದರ್ಶನ. ಅಯ್ಯ ಬಿಡ್ರಿ, ವೇದಾಂತ ಅಂತೆ ಅಜ್ಜಿ ಕಥೆ ಏನ್ಬಿಡ್ತಾರೆ, ಪುರಾಣಗಳನ್ನ ಬೇಕಾದ್ರೆ ಅಜ್ಜಿ ಕಥೆ ಅಂತಾನೆ ಏನೋ ವರ್ಣನೆ ಮಾಡ್ತಾರೆ, ಯಾವುದು ಅನುಭವಕ್ಕೆ ಬರುವುದಿಲ್ಲ, ಬರೀ ಹೇಳಂದ ಕೇಳಿಂದ. ವೇದಾಂತ ದರ್ಶನ ಆತ್ಮಾನಾತ್ಮ ಸ್ವರೂಪವನ್ನ ಬಹಳ ಸೊಗಸಾಗಿ ಯುಕ್ತಿಯಿಂದ ಅನುಭವದಿಂದ ವಿವೇಚಿಸಿ ತೋರಿಸ್ತಾ ಇದೆ. ಆದ್ದರಿಂದ ವೇದಾಂತ ದರ್ಶನವು ರಾಷನಲ್ ದರ್ಶನ. ರಾಷನಲ್ ಅಂದೇನು? ಯುಕ್ತಿಯುಕ್ತವಾದ ದರ್ಶನ. ಬಹಳ ಚೆನ್ನಾಗಿ ಯಾರು ಬೇಕಾದ್ರೂ ವಿಚಾರ ಮಾಡಿ ನೋಡಿ. ಇದು ಪೂರ್ವ ಮೀಮಾಂಸಾ ದರ್ಶನಕ್ಕೂ ಉತ್ತರ ಮೀಮಾಂಸಾ ದರ್ಶನಕ್ಕೂ ಇರುವಂತಹ ವ್ಯತ್ಯಾಸ. ಪೂರ್ವ ಮೀಮಾಂಸಾ ದರ್ಶನವನ್ನ ಪ್ರವೇಶ ಮಾಡಬೇಕು ಅಂದ್ರೆ ಅಧ್ಯಯನವಾಗಿರ್ಬೇಕು, ವೇದಾಧ್ಯಯನ ಮಾಡಿರ್ಬೇಕು. ವೇದಾಧ್ಯಯನ ಮಾಡಬೇಕು ಅಂದ್ರೆ ಉಪನೀತನಾಗಿರ್ಬೇಕು, ಅವನಿಗೆ ಉಪನಯನವಾಗಿರ್ಬೇಕು. ಉಪನಯನವಾಗಬೇಕು ಅಂದ್ರೆ ಅವನು ಗಂಡು ಹುಡುಗ ಆಗಿರ್ಬೇಕು, ಹೆಣ್ಣು ಹುಡುಗಿಯಲ್ಲ. ಗಂಡು ಹುಡುಗರಲ್ಲೂ ಕೂಡ ತ್ರೈವಂಡಿಕರಾಗಿರ್ಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಮಾತ್ರ ಉಪನಯನ ಸಂಸ್ಕಾರ ಅಧಿಕಾರ, ಇನ್ನು ಉಳಿದವರಿಲ್ಲ. ಎಲ್ಲ ಬರ್ತಾ ಬರ್ತಾ ರಿಸ್ಟ್ರಿಕ್ಷನ್ಸ್. ಅವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂದ್ರೆ ಗೃಹಸ್ಥನಾಗಿರಬೇಕು, ಹೆಂಡತಿ ಮಕ್ಕಳು ಬದುಕಿರ್ಬೇಕು, ಶೌಚಾಗ್ನಿ ಹೊತ್ತ ಮಾಡಬೇಕು ಅಂದ್ರೆ ಎಲ್ಲ ತಾಪತ್ರೆಯ ಕಂಡೀಷನ್ಸ್ ಇದೆ. ಆದರೆ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇದನ್ನು ತಿಳ್ಕೊಳ್ಬೇಕು ಅಂದ್ರೆ ಯಾರು ಬೇಕಾದ್ರೂ ತಿಳ್ಕೊಳ್ಬೋದು. ವೇದಾಂತ ದರ್ಶನಕ್ಕೆ ಹೆಸರು ಸಾರ್ವಜನೀನ ದರ್ಶನ, ಸಾರ್ವಕಾಲಿಕ ದರ್ಶನ, ಸಾರ್ವದೇಶಿಕ ದರ್ಶನ. ಒಬ್ಬ ಕ್ರಿಶ್ಚಿಯನ್ಗೆ ಸಂಧ್ಯಾ ವಂದನೆ ಮಾಡು ಅಂತ ಹೇಳೋದಿಲ್ಲ, ಯಾಕೆ? ಅಧಿಕಾರವಿಲ್ಲ. ಮತ್ತೊಬ್ಬನಿಗೆ ನೀ ಪೂಜೆ ಮಾಡಪ್ಪ ಅಂತ ಹೇಳೋದಿಲ್ಲ. ಹಿಂದೂ ಧರ್ಮವೇ ಬೇರೆ, ವೇದಾಂತ ದರ್ಶನವೇ ಬೇರೆ. ಸನಾತನ ಧರ್ಮ ಎನ್ನುವಂತಹದ್ದು ಅನುಷ್ಠಾನ ರೂಪವಾದದ್ದು, ವೇದಾಂತ ಎನ್ನುವಂತಹದ್ದು ವಿಚಾರ ಪ್ರಧಾನವಾದದ್ದು. ಅದ್ವೈತ ವೇದಾಂತ ದರ್ಶನದಲ್ಲಿ ಅಧಿಕಾರ ಯಾರಿಗೆ ಅಂದ್ರೆ ಈ ಭೂಮಿಯ ಮೇಲೆ ವಾಸವಾಗಿರುವ 1,000 ಕೋಟಿ ಮಾನವರಿಗೂ ಅಧಿಕಾರ. ಸಂಧ್ಯಾ ವಂದನೆ ಮಾಡು, ದೇವ್ರ ಪೂಜೆ ಮಾಡು, ವೇದಾಧ್ಯಯನ ಮಾಡು ಅಂತಂದ್ರೆ ಬರ್ತಾ 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 ರಿಸ್ಟ್ರಿಕ್ಷನ್ ಜಾಸ್ತಿ ಆಗೋಗುತ್ತೆ. ಆದ್ದರಿಂದನೇ ಶಂಕರ ಬರೆದ್ಬಿಟ್ರು, ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು
ಶ್ರುತ್ಯಾದಯ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ. ಯಾಕೆ? ಭೂತವಸ್ತು ವಿಷಯತ್ವಾತೆ. ಆಮೇಲೆ ಅನುಭವಾವಸಾನತ್ವಾಚ್ಯ ಬ್ರಹ್ಮಜ್ಞಾನ. ಏನ್ ಬರೀತಾರೆ ಸ್ವಾಮಿ? ಏನ್ ಬರೀ ಬ್ರಹ್ಮಜ್ಞಾನ ಪ್ರತಿಯೊಬ್ಬ ಮನುಷ್ಯನ ಜನ್ಮ ಹಕ್ಕು. ಮೋಕ್ಷ ಪ್ರತಿಯೊಂದು ಪ್ರಾಣಿಯ ಸ್ವರೂಪ. ಇದನ್ನ ಎಲ್ಲರೂ ತಿಳಿಯಬಹುದು. ಆದರೆ ಸ್ವರ್ಗ, ಪೂಜಾ, ಯಜ್ಞ, ಹೋಮ, ಸಂಧ್ಯಾ ಇತ್ಯಾದಿಗಳಿಗೆ ಮಾತ್ರ ತುಂಬಾ ರಿಸ್ಟ್ರಿಕ್ಷನ್ಸ್ ಇವೆ. ಸಯೋಹ ವೈ ತತ್ಪರಮಂ ಬ್ರಹ್ಮವೇದ. ಆಮೇಲೆ ಬ್ರಹ್ಮೈವ ಭವತಿ ಅವಯಂ ವೈ ಬ್ರಹ್ಮ ಅವಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಇಷ್ಟು ಧೈರ್ಯವಾಗಿ ಕರ್ಮಕಾಂಡದ ಹೇಳುವುದಕ್ಕೆ ಸಾಧ್ಯವಿಲ್ಲ. ಬಹಳ ಚೆನ್ನಾಗಿದೆ. ಇಲ್ಲಿ ನೋಡಿ, ಪ್ರಾಗ್ ಅಸತ್ ಪಶ್ಚಾತ್ ಸದ್ಯಾತಿ. ಮೊದಲು ಇರಲಿಲ್ಲ, ಆಮೇಲೆ ಬಂತು. ಈಗ ಸದ್ರೂಪದಿಂದ ತೋರುತ್ತಿರುವಂತಹದ್ದು ಮಣ್ಣು. ಮಣ್ಣು ಇದೆ, ಹಿಂದೆಯೂ ಮಣ್ಣಿತ್ತು, ಇವತ್ತು ಮಣ್ಣಿ. ಮಡಿಕೆ ಹುಟ್ಟುವುದಕ್ಕಿಂತ ಮುಂಚೆ ಮಡಿಕೆ ಇರಲಿಲ್ಲ, ಮಣ್ಣಿತ್ತು. ಆ ಮಣ್ಣಿತ್ತು ಅಂತ ಹೇಳ್ತಾ ಇದ್ದೇವಲ್ಲ, ಅದು ಕೂಡ ಸ್ವಕಾರಣ ವ್ಯತಿರೇಕೇನ ಅಭಾವ. ತನಗಿಂತ ಭಿನ್ನವಾಗಿರುವ ಕಾರಣ ಬಿಟ್ಟಿಲ್ಲ, ಅದು ಇಲ್ವೇ ಇಲ್ಲ. ಇನ್ನು ನೋಡ್ತಾ ಬಂದ್ರೆ ಇದೆಲ್ಲ ಬಂದು ಇದ್ದು ಹೋಗುವ ಪದಾರ್ಥ. ತಾನು ಮಾತ್ರ ಅನಾತ್ಮ ವಸ್ತುಗಳು ಬಂದದ್ದನ್ನು, ಅನಾತ್ಮ ಪದಾರ್ಥಗಳು ಇದ್ದದ್ದನ್ನು, ಅನಾತ್ಮ ಪದಾರ್ಥಗಳು ಹೋದದ್ದನ್ನು ಬೆಳಗುತ್ತಿರುವ ಸ್ವಯಂ ದೃಷಿ, ಸ್ವಯಂ ಪ್ರಕಾಶನಾದ ಆತ್ಮನೇ ತಾನು. ನನ್ನ ಪ್ರೀತಿಯ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದ್ ಕಥೆ ಹೇಳಿದ್ರು. ಜ್ಞಾಪಕ ಬಂದ್ಬಿಡ್ತೀವಿ. ಗುರುಗಳೇ ಜ್ಞಾಪಕ ಮಾಡ್ತಾರೆ. ನೋಡಿ, ಬಂದು ತಿಳ್ಕೊಳ್ಳಿ. ಗುರು ಸ್ಮರಣೆಗೆ ಅದ್ಭುತವಾದ ಶಕ್ತಿ ಇದೆ. ಅದರಲ್ಲೂ ವೇದಾಂತ ಕ್ಷೇತ್ರದಲ್ಲಿ ಟಾಪ್ ಮೋಸ್ಟ್ ಪ್ಲೇಸ್. ನಾವು ನಿಜವಾದ ಮುಮುಕ್ಷುಗಳಾಗಿ, ತತ್ವ ಜಿಜ್ಞಾಸುಗಳಾಗಿ, ಗುರುಭಕ್ತರಾಗಿ ವೇದಾಂತವನ್ನು ಓದುವಾಗ ಗುರುಸ್ಮರಣೆ ಮಾಡ್ಕೊಂಡು ನಿಮ್ಮ ಸದ್ಗುರುಗಳನ್ನ ಮನಸ ಸ್ಮರಣೆ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಒಳ್ಳೆಯದು. ನನ್ನ ಅನುಭವ. ಒಂದ್ ಕಥೆ. ಯಾವುದಕ್ಕೆ? ಈ ಅನಾತ್ಮ ವಸ್ತುಗಳು, ಶರೀರಾದಿಗಳು ಬಂದದ್ದನ್ನು, ಇರುವುದನ್ನು, ವಿಕಾರವಾಗುತ್ತಿರುವುದನ್ನು, ಹೋಗುತ್ತಿರುವುದನ್ನು ನೋಡುವ ಸಾಕ್ಷ್ಯ ಸ್ವರೂಪ ನಾನು ಎನ್ನುವುದು. ಒಬ್ಬ ಶ್ರೀಮಂತ ಇದ್ದ, ಜಿಪುಣ. ಅವನು ಖರ್ಚೇ ಮಾಡ್ತಾ ಇದ್ದೆ. ತಾನು ತಿಂತಾ ಇದ್ದಿಲ್ಲ, ಖರ್ಚು ಮಾಡ್ತಾ ಇದ್ದಿಲ್ಲ. ಅವನಿಗೆ ಒಬ್ಬನೇ ಒಬ್ಬ ಮಗ. ಅವನ್ ದಡ್ಡ, ಅಷ್ಟು ಬುದ್ಧಿವಂತನಲ್ಲ. ಅಪ್ಪನ ವಯಸ್ಸಾಗ್ತಾ ಬಂತು. ಇನ್ನೇನು ಸಾಯ್ತೇನೆ ಗೊತ್ತಾಗೋಯ್ತು. ಇನ್ನೊಂದು ವಾರದನ್ನ ಸಾಯ್ತೇನೆ ತಿಳ್ಕೊಂಬಿಟ್ಟ. ಏನ್ ಮಾಡ್ದ? ಮಗನ್ ಕರೆದ. ಲೋ ಮಗನೇ, ಬಾರೋ ಇಲ್ಲಿ. ನೀನು ಸ್ವಲ್ಪ ಬುದ್ಧಿವಂತ, ತುಂಬಾ ಬುದ್ಧಿವಂತನಲ್ಲ. ನನ್ನ 3 ಸೂತ್ರಗಳ ಜ್ಞಾಪಕ ಇಟ್ಕೋ. ನಿನಗೆ ನಾನು 3 ಸೂತ್ರಗಳನ್ನ ಹೇಳ್ಕೊಡ್ತೇನೆ. ಅದರಂತೆ ಜೀವನ ಮಾಡ್ತಾ ಇರಪ್ಪ. ನೀನು ಸಂತೋಷವಾಗಿರ್ತೀಯ. ನೀನು ಸಂಪತ್ತಿ ಯಾವುದಕ್ಕೂ ಕೊರತೆ ಬರಲ್ಲ ಅಂತ ಹೇಳ್ತಾ ಇದ್ದೆ. ಹೇಳಿ ಸತ್ತೋಗ್ಬಿಟ್ಟ. ಮಗನಿಗೆ ತಂದೆ ಮಾತ್ರ ತುಂಬಾ ವಿಶ್ವಾಸ. ಏನು ಹೇಳ್ದ ತಂದೆ? ಯಾರಾದ್ರೂ ಮನೆಗೆ ಬಂದ್ರೆ ದುಡ್ಡು ಕೊಡಿ ಅಂತಾರೆ. ಈ ಶ್ರೀಮಂತನಾದ್ರಿಂದ ಮಗಳ ಮದುವೆ ಅಂತಾರೆ, ಮನೆ ಕಟ್ತಾ ಇದೀವಿ ಅಂತಾರೆ, ದೇವಸ್ಥಾನ ಕಟ್ತಾ ಇದೀವಿ ಅಂತಾರೆ. ಮನೆಗೆ ಬಂದವರನ್ನ ನೀನು ಕೂತ್ಕೊಳ್ಳಿ ಅಂತ. ಯಾರೋ ಬಂದು, ಸ್ವಾಮಿ ನಾವು ದೇವಸ್ಥಾನ ಕಟ್ತಾ ಇದ್ದೀವಿ, 50 ಲಕ್ಷವಾಗುತ್ತೆ, ಏನಾದ್ರು ದಾನ ಮಾಡಿ ಅಂತ ಹೇಳ್ತಾರೆ. ಅಂತ ಭಿಕ್ಷುಕರನ್ನ ನೀನು ಕೂತ್ಕೊಳ್ಳಿ ಅಂತ ಕೂತ್ಕೊಳ್ತಾರೆ. ಅವ್ರು ಅನ್ಕೋತಾರೆ, ಓಹೋ ಕೂತ್ಕೊಳ್ಳಿ ಅಂತ ಹೇಳಿದ್ದರಿಂದ ನಮ್ಗೇನೋ ದಾನ ಮಾಡ್ತಾನೆ ಅಂತ ಅನ್ಕೋತಾರೆ.
10 ನಿಮಿಷ ಕೂತಿಲ್ಲಿ, ಬಂದವರನ್ನ ಬನ್ನಿ ಅಂತ ಕೈ, ಬನ್ನಿ ಒಳಗೆ ಬನ್ನಿ ಅಂತ ಕೈ, ಬರ್ತಾರೆ, ನಿಂತ್ಕೊಂಡಿರ್ತಾರೆ, ಆಮೇಲೆ ಕೂತ್ಕೊಳ್ಳಿ, ಇನ್ನು ಕೂತ್ಕೊಂಡಿರ್ತಾರೆ, ಅರ್ಧ ಗಂಟೆ ಕೂತೋದಾರೆ, 1 ಗಂಟೆ ಕೂತೋದಾರೆ, ಮಾತಾಡ್ಸ್ಬೇಡ ಅವ್ರನ್ನ. ಆಮೇಲೆ ಅಯ್ಯ ಏನು ಕೊಡ್ತಾ ಇಲ್ಲ ಅಂತ ಹೊರಡ್ತಾರೆ. ಹೊರಡ್ತಾ ಇದ್ದೀರಾ ನೀವು, ಬನ್ನಿ ಬಂದವರನ್ನ ಬನ್ನಿ, ಇನ್ನು ನಿಂತವರನ್ನ ಕೂತ್ಕೊಳ್ಳಿ, ಇನ್ನು ಕೂತ್ಕೊಂಡವರು ಬೇಗ ಹೊರಡ್ತಾ ಇದ್ದೆ ಹೊಂಡ್ರಿ ಅಂತ. ಬನ್ನಿ, ಕೂತ್ಕೊಳ್ಳಿ, ಹೊರಡಿ. ಇಷ್ಟು ಗಟ್ ಮಾಡ್ಬೇಡಪ್ಪ, ಇದು 3 ಮಾಡಿಬಿಟ್ರೆ ನೀನ್ ಸಂತೋಷವಾಗಿರ್ತೀಯ, ನಿನ್ನ ಹಣಕ್ಕೆ ನಿನ್ನ ಸಂಪತ್ತಿಗೆ ಕೊರತೆ ಬರಲ್ಲ ಅಂತ ಸತ್ತುಬಿಡ. ಮಗ ದಡ್ಡ, ಅಪ್ಪನ ಮಾತಿನ ತುಂಬಾ ವಿಶ್ವಾಸ. ಅಪ್ಪ ಕೊಟ್ಟಿರುವಂತಹ 3 ಸೂತ್ರವನ್ನ ಕಾಪಾಡ್ಕೊಂಡ್ ಬರ್ತಾ ಇದ್ದಾನೆ. ಎಷ್ಟೋ ಜನ ಬರ್ತಾ ಇದ್ದಾರೆ ಧನಾರ್ಥಿಗಳು, ಅವ್ರನ್ನ ಬನ್ನಿ ಅಂತ ಕರೆದ ಒಳಗೆ ಬಂದು ಕೂತ್ಕೊಳ್ಳಿಯಿಂದ ಕೂತ್ಕೊಂಡ್ರು, ಏನೂ ಕೊಡ್ಲಿಲ್ಲ, ಬೇಜ ಹೊರಡ್ತೀವಿ ಇಂದ ಹೊರಡಿಯಿಂದ ಮಾಡ್ತಾ ಇದ್ದೀನಿ. ಇದನ್ನ ತಿಳ್ಕೊಂಡು ಕೆಲವು ಕಳ್ಳರು ಏನ್ ಮಾಡಿದ್ರು, ಓ ದಡ್ಡ ಇವನು, ಮನೆ ಕನ್ನ ಹಾಕಿದ್ರೆ ನಮ್ಗೆ ಜೈಲು ಹಾಕೋದಿಲ್ಲ, ಹಿಡಿಯೋದಿಲ್ಲ ಅಂದ್ಬಿಟ್ಟು ಮನೆ ಕನ್ನ ಹಾಕಿದ್ರು. ರಾತ್ರಿ ಮಲಿಕೊಂಡಿದ್ದಾಗ ಗೋಡೆಗೆ ತೂತ ಮಾಡ್ತಾ ಇದ್ದಾರೆ. ಆ ಶ್ರೀಮಂತನ ಮನೆಗೆ ಗೋಡೆಗೆ ತೂತ ಮಾಡ್ತಾ ಇರೋದು ನೋಡ್ತಾ ಇದ್ದಾನೆ, ಮಲಿಕೊಂಡಿದ್ದಾನೆ. ಆ ಕಂಡಿಯ ಮುಖಾಂತರ ಒಳಗ್ ಬಂದ್ರು. ಬಂದು ರಾತ್ರಿ 1 ಗಂಟೆ ಸಮಯ ಬಂದು ಯಾರ ಕಳ್ಳರಂದ, ಎಚ್ಚರವಾಗಿ ಇದ್ದಾನೆ ಇವನು ಅಂತಂದ್ರು. ಕೂತು ಬೆಳಿಗ್ಗೆ 4 ಗಂಟೆ ಆಯ್ತು. ಆಮೇಲೆ ನಾವಿನ್ನು ಬೆಳಕಲ್ಲಿ ಬಿಟ್ಟು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೊರಡಿಯಿಂದ ಕಳ್ಳರು ಬಂದಾಗ ಬನ್ನಿ ಅಂತ ಕರೆದ. ಕಳ್ಳ ಸುಸ್ತಾಗಿ ಕೂತ್ಕೊಂಡಾಗ ಕೂತ್ವಳಿಯಿಂದ, ಅವ್ರು ಹೊರಡುವಾಗ ಹೊರಡ್ತಾ ಇದ್ದೀರ ಹೊರಡಿಯಿಂದ. ಏನನ್ನು ಕಳ್ಳತನ ಮಾಡದೆ ಹಾಗೆ ಹೊರಡು. ಅದೇ ತರಹ ಶರೀರ, ಇಂದ್ರಿಯ, ಮನೋವೃತ್ತಿಗಳು ಬಂದಿವೆ. ಬಂದ್ರ ಅನ್ನಿ ಸಾಕು, ಅದು 100 ವರ್ಷ 120 ವರ್ಷ ಬದುಕಬಹುದು. ಇದೀರ ಕೂತ್ಕೊಳ್ಳಿ, ವಯಸ್ಸಾಯ್ತು, ಒಂದೊಂದಾಗಿ ಇಂದ್ರಿಯ ಹೊರಡುತ್ತೆ. ಹೊರಡ್ತಾ ಇದ್ದೀರಾ ಅಂದ್ರ ಕೂತ್ಕೊಂಡಾಗ ಕೂತ್ಕೊಂಡು ಹೊರಟ ಎಂತ ಬಂದ್ರೆ ಸ್ವಯಂಮುಖಿಯಾಗಿರುವ ಆತ್ಮ, ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ, ಆಗ ಅನಿತ್ಯ ಬರುತ್ತವೆ, ಇರುತ್ತವೆ, ಹೋಗುತ್ತವೆ ಅನಿತ್ಯವಾಗಿ. ನಾನ್ಯಾರು? ಬಂದದ್ದನ್ನು, ಕೂತದ್ದನ್ನು, ಇರುವುದನ್ನು, ಹೊಂದದ್ದನ್ನು ಬೆಳೆಯುತ್ತಿರುವ ಸಾಕ್ಷ್ಯ ಸ್ವರೂಪದಿಂದ ಆತ್ಮನೇ ನಾನು. ಇದನ್ನೇ ತತ್ವಮಸಿ ಎನ್ನುವಂತಹ ಮಹಾವಾಕ್ಯ ಹೇಳುತ್ತೀನಿ. ತತ್ವಮಸಿ, ಆ ಬ್ರಹ್ಮವೇ ನೀನು, ಕೂಟಸ್ಥ ಚೈತನ್ಯ ಸ್ವರೂಪನಾದ ಆತ್ಮನೇ ನೀನು ಅಂತ ಹೇಳ್ತಾ ಇದ್ದೀನಿ. ಈಗ ಗುರುಗಳ ಕ್ಲೇಶಾಪಾರಣ ಪ್ರಾಗ ಸದ್ಯಾಚ ಪಶ್ಚಾತ್ ಸತಿ ಸಚ್ಚಯಾಯಾಗ ಸತ್ತತ ಅನಾತ್ಮಾಭಿಜನಂ ತತ್ಸ್ಯಾತಿ ವಿಪರೀತ ಸ್ವಯಂದಿಸಿ. ಅನಾತ್ಮಾಭಿಜನ ಅಂದ್ರೆ ಅನಾತ್ಮದ ಪಟ್ಟಿಯಲ್ಲಿ ಸೇರುವಂತಹದ್ದು. ಏನೇ ಮಾಡಿದರೂ ಬುದ್ಧಿಯೂ ಕೂಡ ಆತ್ಮನಲ್ಲ, ಬುದ್ಧಿಯೂ ಅನಾತ್ಮವಾಗಿದೆ. ಕ್ಲೇಶಾಪಹರಣೆ ಓದ್ತೇನೆ. ಇದು 335ನೇ ಪುಟ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪ್ರಾಗ ಸತ್ಯಾತ್ಯ ಪಶ್ಚಾತ್ ಸತ್ ಸಚ್ಚಯಾಯಾಗ ಸತ್ತಥ ಅನಾತ್ಮಾಭಿಜನಂ ತತ್ಸ್ಯಾತ್ ವಿಪರೀತ ಸ್ವಯಂ ದೃಶಿ. ರಾಮ ರಾಮ ರಾಮ. ಇದಕ್ಕೆ ಗುರುಗಳ ವ್ಯಾಖ್ಯಾನ. ಆಗಮಾಪಾಯ ಸಾಕ್ಷಿ ವಿಭಾಗ ನ್ಯಾಯ ಸಾರ. ಒಂದು ಆಗಮಾಪಾಯಿ, ಆತ್ಮನು ಸಾಕ್ಷಿ. ವಿಭಾಗವನ್ನ, ಈ ತರ್ಕವನ್ನ
ಅನ್ವಯ ವ್ಯತಿರೇಕ ತರ್ಕವನ್ನ ಈಗ ಹೇಳ್ತಾ ಇದ್ದಾರೆ. ಅಥವಾ ದ್ವಿತೀಯ ಅನ್ವಯ ವ್ಯತಿರೇಕ ಪ್ರಕಾರ ಉಚ್ಯತೆ. ಎಷ್ಟು ಚೆನ್ನಾಗಿದೆ, ಯಾವ ವಿದ್ವಾಂಸರಿಗೂ ಗೊತ್ತಾಗಿಲ್ಲ. ಇದರಲ್ಲಿ ಅಧ್ಯಾರೋಪಾಪವಾದವನ್ನು ಹೇಳ್ತಾ ಇದ್ದಾರೆ. ಅಧ್ಯಾರೋಪಾಪವಾದದಲ್ಲಿ ಪೂರ್ವಾರ್ಧವಾಯಿತು ಯಾವುದು? ದೃಗ್ದೃಶ್ಯ ವಿಭಾಗ. ಈಗ ಎರಡನೇ ಭಾಗವನ್ನು ಹೇಳ್ತಾ ಇದ್ದಾರೆ. ಎರಡನೇ ಭಾಗ ಯಾವುದು? ಆಗಮಾಪಾಯಿ ಸಾಕ್ಷಿ. ಹೀಗೆ ಯಾರಿಗೆ ಗೊತ್ತಿದೆ? ಯಾರು ವಿಚಾರ ಮಾಡಿ ಬಹಳ ಸಂಕಟವಾಗಿದೆ. ನೈಷ್ಕರ್ಮ್ಯ ಸಿದ್ಧಿ ಮುಮುಕ್ಷ ಸಾಧಕರಿಗೆ ಕೋಹಿನೂರ್ ಡೈಮಂಡ್. ಅದನ್ನು ಯಾರು ವಿಚಾರವೇ ಮಾಡದೆ ಎಲ್ಲ LKG UKG ಅಲ್ಲೇ ಕಾಲ ಹಾಕ್ಬಿಡ್ತಾರೆ. ಅಧ್ವನಾ ಈಗ ದ್ವಿತೀಯ ಪ್ರಕಾರ ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಎರಡನೇ ಪ್ರಕಾರವನ್ನು ತೋರಿಸ್ತಾ ಇದ್ದಾರೆ. ಯಾವುದು? ಅನ್ವಯ ವ್ಯತಿರೇಕ ಪ್ರಕಾರ ದ್ವಿತೀಯ ಆಗಮಾಪಾಯಿ ಸಾಕ್ಷಿ ವಿಭಾಗ ರೂಪ ಸ್ಥಿತಿ. ಸಕಲ ಕಾರ್ಯಪೂರ್ಣ ಆಗಮಾಪಾಯಿ ಸಾಕ್ಷಿ ವಿಭಾಗೇನ. ಎಷ್ಟು ಜನ ಬರೀತಾರೆ ನಮ್ಮ ಗುರುಗಳು? ಸಕಲ ಕಾರ್ಯಕಾರಣ, ಎಲ್ಲಾ ಕಾರ್ಯಕಾರಣ ಪದಾರ್ಥಗಳು ಕೂಡ ಆಗಮಾಪಾಯಿಯಾಗಿವೆ. ಹಿಂದೆ ಇಲ್ಲದ್ದು ಆಗಾಮಿ ಬಂತು. ಮುಂದೆ ವಿಚಾರ ಮಾಡ್ತಾ ಹೋದ್ರೆ ಅಪಾಯಿ ಇಲ್ಲ. ಆಗಮ ಅಪಾಯಿ, ಬರುವುದು ಹೋಗುವುದು, ರೂಪವುಳ್ಳದ್ದಾಗಿದೆ ಒಂದು. ಇನ್ನು ಸಾಕ್ಷಿ, ಇದಕ್ಕೆ ಆತ್ಮ ಸಾಕ್ಷ್ಯ ಸ್ವರೂಪನಾಗಿದ್ದಾನೆ. ಈ ವಿಭಾಗದಿಂದ ಈಗ ಎರಡನೇ ಪ್ರಕಾರವನ್ನು ಹೇಳ್ತಾ ಇದ್ದಾರೆ. ಅನ್ವಯ ವ್ಯತಿರೇಕವು ಉಚ್ಯತೆ ಇತಿ ಶೇಷ. ಅನ್ವಯ ವ್ಯತಿರೇಕವನ್ನು ತೋರಿಸ್ಕೊಳ್ತಾರೆ. ಅನ್ವಯಶ್ಚ ವ್ಯತಿರೇಕಶ್ಚ. ಅನ್ವಯ ವ್ಯತಿರೇಕವು ಉಚ್ಯತೆ ದ್ವಿವಚನ. ಉಚ್ಯತೆ ಉಚ್ಯತೆ ಉಚ್ಯಂತೆ. ಶುರು ಮಾಡ್ತಾರೆ. ಶ್ಲೋಕ ನೋಡೋಣ. ಪ್ರಾಗ ಸದ್ಯಾತಿ ಪಶ್ಚಾತ್ ಸತ್ ಸಚ್ಚಯಾಯಾದ ಸತ್ತತ ಅನಾತ್ಮಾಭಿಜನಂ ತತ್ ಸ್ಯಾತ್ ವಿಪರೀತ ಸ್ವಯಂ ದೃಶಿ. ಶ್ಲೋಕ ಅದ್ಭುತ. ಗಟ್ಟು ಮಾಡ್ಬಿಡಿ. ಶ್ಲೋಕವನ್ನು ಗಟ್ಟು ಮಾಡ್ಕೊಂಡು ಹೇಳ್ತಾ ಅರ್ಥಾನುಸಂಧಾನ ಮಾಡ್ತಾ ಇದ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅನಾತ್ಮಾಭಿಜನಂ ಅನಾತ್ಮ ವಂಶ್ಯಂ. ಅನಾತ್ಮನಾಂ ವಂಶಃ ಅನಾತ್ಮ ವಂಶಃ. ಅನಾತ್ಮ ವಂಶೇ ಪತಿತಃ ಅನಾತ್ಮ ವಂಶ್ಯಃ. ಅನಾತ್ಮಾಭಿಜನಂ ಅನಾತ್ಮದ ವಂಶಕ್ಕೆ ಸೇರಿದ್ದು ಯಾವುದು? ಅನಾತ್ಮ ಕಾರ್ಯಮಿತಿ ಯಾವತಿ. ಅನಾತ್ಮ ರೂಪವಾದ ಕಾರ್ಯವಾಗಿವೆ. ಯಾವುದು ಅಂತ ಹೇಳ್ತಾ ಇದ್ದೆ. ಕಾರ್ಯಂ ಕಾರ್ಯವಾಗಿರುವ ಪದಾರ್ಥವು ಪ್ರಾಗ್ ಉತ್ಪತ್ತಿ, ಪ್ರಾಗ್ ಹುಟ್ಟುವುದಕ್ಕಿಂತ ಮುಂಚೆ ಅಸತಿಲ್ಲ. ಎನಿ ಎಫೆಕ್ಟ್ ಬಿಫೋರ್ ಕ್ರಿಯೇಷನ್ ಡಸ್ ನಾಟ್ ಎಕ್ಸಿಸ್ಟ್. ಒಂದು ಕನ್ನಡಕ ಅಂತ ತಯಾರಾಯ್ತು ನೆನ್ನೆ, ಮೊನ್ನೆ ಕನ್ನಡಕ ಐತಿಲ್ಲ. ಒಂದು ಪುಸ್ತಕ ಇವತ್ತು ಪುಸ್ತಕ ಅಂತ ತಯಾರಾಯ್ತು, ನೆನ್ನೆ ಪುಸ್ತಕ ಐತಿಲ್ಲ. ಜ್ಞಾಪಕ ಬಂದ್ಬಿಡ್ತು. ಪುಸ್ತಕ ಅನ್ಕೊಂಡು ನಮ್ಮ ಪುಸ್ತಕ ಇದೆಯಲ್ಲ, 199ನೇ ವೇದಾಂತ ಕೃತಿಯ ರತ್ನ ಬ್ರಹ್ಮಾತ್ಮ ವಿದ್ಯಾ. ಅನಾತ್ಮ ರೂಪವಾಗಿರುವ ಕಾರ್ಯವೆಲ್ಲವೂ ಕೂಡ ಪ್ರಾಕ್ ಮುಂಚೆ ಅಸತ್ತಾಗಿರುತ್ತದೆ. ಸ್ವರೂಪೇಣೇತಿ ಶೇಷ. ಅಸತ್ತನ್ನು ಇಲ್ವೇ ಇಲ್ಲ ಅಂತ ಅರ್ಥವನ್ನ. ಕಾರ್ಯರೂಪದಿಂದ ಇಲ್ಲ. ಮಡಕೆ ರೂಪದಿಂದ ಮುಂಚೆ ಇರಲಿಲ್ಲ. ಪುಸ್ತಕ ರೂಪದ ಮುಂಚೆ ಇರಲಿಲ್ಲ. ಕಾಗದ ರೂಪದಿಂದಿತ್ತು. ಕಾರಣ ರೂಪೇಣ ಅಸ್ತಿತ್ವಾಭ್ಯುಪಗಮಾತ್. ಅಬ್ಬಾಡೆ, ವೇದಾಂತಿಗಳಾದ ನಾವು ಬೌದ್ಧರಂತೆ ಶೂನ್ಯವಾದಿಗಳಲ್ಲ, ಅಸದ್ವಾದಿಗಳಲ್ಲ. ಪ್ರಪಂಚವೆಲ್ಲವೂ ಬ್ರಹ್ಮವೇ. ಸದೇವ ಸೌಮ್ಯ
ಇದಮಗ್ರ ಆಸೀನ ಹೇಳುವಂತಹ ವಾದಿಗಳಾದ್ದರಿಂದ ಕಾರಣ ರೂಪದಿಂದ ಕಾರ್ಯವು ಯಾವಾಗಲೂ ಇದೆ, ಸ್ವರೂಪೇಣ ಕಾರ್ಯರೂಪದಿಂದ ಮಾತ್ರ ಇರಲಿಲ್ಲ. ಚಿತ್ರಾನ್ನ, ಮೊಸರನ್ನ, ದೋಸೆ, ಇಡ್ಲಿ, ರೊಟ್ಟಿ, ಪಲಾವ್ ಎಲ್ಲವೂ ಕೂಡ ಆ ರೂಪದಿಂದ. ಆದರೆ ಆ ಕಾರಣ ರೂಪದಿಂದ ಅಕ್ಕಿಯಲ್ಲಿ ಎಲ್ಲವೂ ಇದೆ. ಅಕ್ಕಿಯಲ್ಲಿ ಎಲ್ಲವೂ ಇತ್ತು, ಆದರೆ ಕಾರ್ಯರೂಪದಿಂದ ಇರಲಿಲ್ಲ ಅಂತ. ಪಶ್ಚಾತ್ ಆಮೇಲೆ ಕಾರಕ ವ್ಯಾಪಾರ ಅನಂತರ ಸತ್ ಇರುತ್ತದೆ. ಸತ್ಯ ಭೂತ್ವ, ಸತ್ಯ ಭೂತ್ವ ಇದೇ ತಾಯಿ ಇವತ್ತಿದೆ ಅಂತೇವೆ. ಪ್ರಧ್ವಂಸಾದೂರ್ಧ್ವಂ ನಾಶವಾದ ಮೇಲೆ ಪುನಃ ಅಸತ್ವಂ ಯಾಯಾತಿ. ಮಡಕೆ ಇದೆ, ಒಂದು ಒಳ್ಳೆ ಮಡಕೆ ತಂದಿ, 500 ರೂಪಾಯಿ ಕೊಟ್ಟು ಕೋಲ್ಡ್ ವಾಟರ್ ಸ್ಟೋರೇಜ್ ವಾಟರ್ ತಂದಿ. ಸ್ವಾಮಿ ನೆನ್ನೆ ತೊಗೊಂಬಂದಿ ಮಡಕೆನ ಅಂತ ಹೇಳ್ತಾ ಇದ್ದೆ, ತೋರಿಸ್ತಾ ಇದ್ದ, ಬಿತ್ತು ಒಡೆದು ಹೋಗ್ಬಿಟ್ರೆ ಆ ಮಡಕೆ ಹೊರಟೋಯ್ತು. ಆ ಒಡೆದೋದ ಮಡಕೆಯಲ್ಲಿ ನೀರಿಡಕ್ಕಾಗಲಿಲ್ಲ. ಮಡಕೆ ಅಂತ ಹೇಳ್ತಾ ಇವ ಹೇಳ್ತಾನೆ ಮಣ್ಣು ಅಂತಾನೆ. ಏವಂ ಮೃದಾಧಿಕಾರಣಸ್ಯಾಪಿ ಸ್ವಕಾರಣ ವ್ಯತಿರೇಕೇನ ಅನುಪಲಬ್ಧೆ. ಮಣ್ಣು ಅಂತ ಹೇಳ್ತಾ ಇದ್ದೇನೆ. ಆ ಮಣ್ಣು ಕೂಡ ಮೃದಾಧಿಕಾರಣಸ್ಯಾಪಿ ಮೃತ್ಯೆ ಮುಂತಾದ ಕಾರಣವು ಸ್ವಕಾರಣ ವ್ಯತಿರೇಕೇನ ಅದಕ್ಕೆ ಕಾರಣವಾಗಿರುವಂತಹ ತೇಜಸ್ಸು ಅದಕ್ಕಿಂತ ಭಿನ್ನವಾಗಿ ಇಲ್ಲದಿರುವುದರಿಂದ. ಇಷ್ಟೇ ತಿಳ್ಕೊಂಬೇಡಿ. ಸರ್ವಂ ಕಾರ್ಯಂ ಅಸದ್ರೂಪಂ, ಸರ್ವಂ ಕಾರ್ಯಂ ಕಾರಣರೂಪೇಣ ವರ್ತತೆ, ಸರ್ವಂ ಕಾರ್ಯಂ ಸ್ವಕಾರಣ ವ್ಯತಿರೇಕೇನ ಅಭಾವ ಸ್ವರೂಪಮೇವ. ಒಂದ್ ಪಂಚೆ, ಒಂದ್ ಶರ್ಟ್ ಅಂತ ಹೇಳ್ತೇನೆ. ಶರ್ಟ್ ನೆನ್ನೆ ಇತ್ತಿಲ್ಲ, ಇವತ್ತು ಹೊಲ್ಕೊಟ್ಟ. ನಿನ್ನೆ ಶರ್ಟ್ ಇತ್ತಿಲ್ಲ, ಏನಿತ್ತು? ಬಟ್ಟೆ ಇತ್ತು. ಬಟ್ಟೆ ಅಂತೇಳಿ ಬಟ್ಟೆ ಮುಂಚೆ ಇರಲಿಲ್ಲ. ಮುಂಚೆ ಇದ್ದದ್ದೇನು? ನೂಲು. ನೂಲಲ್ಲಿ ಬಿಟ್ಟು ಬಟ್ಟೆ ಅಂತಿಲ್ಲ. ನೂಲಿಲ್ಲ, ಏನಿದೆ? ಹತ್ತಿ. ಹತ್ತಿಯೇ ನೂಲಾಗಿ, ನೂಲೇ ಬಟ್ಟೆಯಾಗಿ, ಬಟ್ಟೆಯೇ ಶರ್ಟ್ ಆಗಿ, ಶರ್ಟೇ ಪಾಕೆಟ್ ಕೊಡ್ತಾರೆ. ಇಷ್ಟೇ ಸಾಧ್ಯ. ಇದನ್ನು ಭಗವತ್ಪಾದ ಶಂಕ ಬರೆದಿದ್ದಾರೆ. ಭಗವದ್ಗೀತಾ ಭಾಷ್ಯ ನೋಡಿ 2:16. ಸತ್ವ ಪ್ರತೀತಿ ಮೃಷೈವ ಜನ್ಮ ಪ್ರಧ್ವಂಸಾಭ್ಯಾಂ ಪ್ರಾಗೂರ್ಧ್ವಂಚ ಅನುಪಲಬ್ಧೇ ತದಸ್ತವ್ಯಂ. ಸತ್ವ ಪ್ರತೀತಿ ಇದೆ, ತೋರುತ್ತಿದೆ ಎನ್ನುವಂತಹ ಪ್ರತೀತಿಯು ಮೃಷಾಯೇವ ಸುಳ್ಳೆ. ಗಡಿಗೆ ಇದೆ ಎನ್ನುವುದು ಸುಳ್ಳು, ಈ ಪ್ರಪಂಚವಿದೆ ಎನ್ನುವುದು ಸುಳ್ಳು. ಯಾಕೆಂದ್ರೆ ಜನ್ಮ ಪ್ರಧ್ವಂಸಾಭ್ಯಾಂ ಪ್ರಾಗೂರ್ಧ್ವಂ, ಜನ್ಮನಃ ಪ್ರಾಕ್ ಪ್ರಧ್ವಂಸಾದೂರ್ಧ್ವಂ. ವಿಭಜನ ಅನ್ವಯ ಅರ್ಥ ಮಾಡ್ಕೊಂಬಿಡಿ. ಜನ್ಮ ಪ್ರಧ್ವಂಸಾಭ್ಯಾಂ ಪ್ರಾಗೂರ್ಧ್ವಂ, ಜನ್ಮಕ್ಕಿಂತ ಮುಂಚೆ, ನಾಶವಾದ ಮೇಲೆ, ಅನುಪಲಬ್ಧೇ ಕಾಣದಿರುವುದರಿಂದ. ನಾವ್ ಹೇಳ್ತೇವೆ ತೋರುವಾಗಲೇ ನಿಜವಾಗಿ ಇಲ್ಲ. ಮಡಕೆ ಚೂರಾಗಬೇಕಾಗಿಲ್ಲ, ಮಡಕೆಯಾಗಿ ತೋರುವಾಗಲೇ ಮಡಕೆ ಇಲ್ಲ ಅಂತ ತಿಳ್ಕೊಳ್ಳಿ. ಯಾಕೆ? ಮೊನ್ನೆ ಮಡಕೆ ರೂಪದಿಂದ ತೋರ್ತಾ ಇದೆ. ತದೇವಂ ಸರ್ವತ್ರ ಅನಾತ್ಮನಿ ಕಾರ್ಯಕಾರಣ ಭಾವೇನ ಪ್ರತೀಯಮಾನಂ ವ್ಯಭಿಚಾರದ್ರೂಪಮೇವ ಆಗಮಾಪಾಯಿತ್ವಾತ್. 88ನೇ ವರ್ಷದ ಯುವಕರು ಎಷ್ಟು ಸೊಗಸಾಗಿ, ಎಷ್ಟು ಬಂಧುರವಾಗಿ, ಎಷ್ಟು ಗಂಭೀರವಾಗಿ, ಎಷ್ಟು ಗಭೀರವಾಗಿ ಈ ವ್ಯಾಖ್ಯಾನ ಬರೆದಿದ್ದಾರೆ. ಪರಮಾಶ್ಚರ್ಯ, ಪರಮಾನಂದವಾಗ್ತಾ ಇದೆ. ಬಾ, ಹೀಗೆ ಎಲ್ಲ ಅನಾತ್ಮ ವಸ್ತುಗಳು ಕಾರ್ಯಕಾರಣ ಭಾವದಿಂದಲೇ ತೋರ್ತಾ ಇವೆ. ಕಾರ್ಯಕಾರಣ ಭಾವದಿಂದ ತೋರುತ್ತಿರುವಂತಹದ್ದು ವ್ಯಭಿಚಾರ ರೂಪಮೇವ ಬದಲಾವಣೆ ಆಗ್ತಾ ಇದೆ. ಯಾಕೆ? ಆಗಮಾಪಾಯಿತ್ವ ಬಂದು ಹೋಗುತ್ತಿರುವುದರಿಂದ.
ಆಗಮಾಪಾಯನೋ ಅನಿತ್ಯ ಅಂದಿದ್ದಾನೆ ಭಗವಂತ. ಜನ್ಮನಃ ಆಗಮವತ್ವಂ ನಾಶಾಚ್ಚ ಅಪಾಯವತ್ವಮಿತಿ ಸಾರ್ವಜನೀನಮೇತತು ಇತ್ಯರ್ಥ. ಚೆನ್ನಾಗಿದೆ. ಜನ್ಮನಃ ಜನ್ಮದಿಂದ ಹುಟ್ಟಿದರೆ ಬಂತು ಅಂತ, ನಾಶವಾದರೆ ಹೋಯ್ತು ಅಂತ ಹೇಳ್ತೇವೆ. ಪದಾರ್ಥ ಹುಟ್ಟಿದಾಗ ಪದಾರ್ಥ ಬಂತು, ಪದಾರ್ಥ ನಾಶವಾದಾಗ ಪದಾರ್ಥ ಹೋಯ್ತು ಅಂತೇವೆ. ಈ ವಿಚಾರ ಮಾಡ್ತಾ ಹೋದ್ರೆ ಇಡೀ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯ ನಿಜಭೂತಂ ಹೃದಯ ಎನ್ನುವಂತೆ ಎಲ್ಲವೂ ಕೂಡ ಬಂದು ಇದ್ದು ಹೋಗುತ್ತಿರುವಂತಹ ಅನಾತ್ಮ ವಸ್ತುಗಳು ಅನ್ನುವಂತಹದ್ದು ಸಾರ್ವಜನೀನಂ, ಎಲ್ಲಾ ಜನಗಳಿಗೂ ಗೊತ್ತಿದೆ, ಎಲ್ಲರ ಅನುಭವದಲ್ಲಿ. ಅಯಮಾತ್ಮಾತು ಅನಾತ್ಮನ ಸಕಾಶಾತ್ ವಿಪರೀತ. ಈ ಆತ್ಮನಾದರೂ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಎಂದು ಹೇಳುತ್ತಿರುವ ಆತ್ಮನಾದರೂ ಅನಾತ್ಮನ ಸಕಾಶಾತ್ ಅನಾತ್ಮ ವಸ್ತುಗಳ ದೃಷ್ಟಿಯಿಂದ ವಿಪರೀತ ವಿರುದ್ಧ ಸ್ವಭಾವನಾಗಿದ್ದಾನೆ. ಆಗಮಾಪಾಯಿತ್ವ ರಹಿತ, ಆತ್ಮನು ಆಗಮವೂ ಅಲ್ಲ ಅಪಾಯವೂ ಅಲ್ಲ, ಆತ್ಮ ಬರ್ತಾನೂ ಇಲ್ಲ. ಬಂದದ್ದನ್ನು ಇರುವುದನ್ನು ಹೋಗುತ್ತಿರುವುದನ್ನು ಬೆಳಗುತ್ತಿರುವವನೇ ಆತ್ಮ. ಯತಃ ಅಯಂ ದೃಶಿ, ಏಕೆಂದೆಯವ ದೃಶಿ ತತ್ ಸಾಕ್ಷಿ, ಬಂದದ್ದನ್ನು ಇದ್ದದ್ದನ್ನು ಹೋದದ್ದನ್ನ ನೋಡುತ್ತಿರುವಂತ ಸಾಕ್ಷ್ಯ ಸ್ವರೂಪನಾಗಿದ್ದಾನೆ. ಆಗಮಾಪಾಯಿ ಸಾಕ್ಷ್ಯತ್ವಾದೇವ ಸ್ವಯಂ ಕೂಟಸ್ಥ ನಿತ್ಯತ್ವ ಸಿದ್ಧಿ ನಿತ್ಯರ್ಥ. ರಾಮ. ಆಗಮಾಪಾಯಿ ವಸ್ತುಗಳನ್ನ ಸಾಕ್ಷ್ಯ ಸ್ವರೂಪದಿಂದ ಬೆಳಗುತ್ತಿರುವುದರಿಂದಲೇ ಆತ್ಮನು ಕೂಟಸ್ಥನಾಗಿ ನಿತ್ಯನ ಸಿದ್ಧನಾಗಿ. ಸ್ವಯಂ ದೃಶಿ ಇತಿ ಪಾಠೆ ಅಯಂ ದೃಶಿ ಅಂತಿದೆ ಇಲ್ಲಿ. ಸ್ವಯಂ ದೃಶಿ ಎನ್ನುವ ಪಾಠದಲ್ಲಿ ಅನನ್ಯಾಯತ್ತ ಚೈತನ್ಯ ಸ್ವರೂಪ, ಮತ್ತೊಂದು ಅಧೀನವಾಗದಿರುವ ಚೈತನ್ಯ ಸ್ವರೂಪ ಅಂತ ಅರ್ಥ ಮಾಡಿವೆ. ನತು ಘಟಾಧಿಪತಿ ಪರಪ್ರಕಾಶತ್ವ ಮಾತ್ರೇನ ಲಬ್ಧ ಸತ್ವ. ಘಟಾದಿಗಳಂತೆ ಬೇರೊಂದರಿಂದ ಬೆಳಗಲ್ಪಡುವ ಸ್ವಭಾವವಲ್ಲದವನು ಆತ್ಮನು ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಇಂಥ ವ್ಯಾಖ್ಯೆಯನ್ನ ಬರೆದು ನಮ್ಮೆಲ್ಲರನ್ನು ಅನುಗ್ರಹ ಮಾಡಿರುವ ಪರಮ ಪೂಜ್ಯ ಮಹಾತ್ಮರು, ತಪಸ್ವಿಗಳು, ಜ್ಞಾನಿಪುಂಗವರು, ವಯೋವೃದ್ಧರು, ಶಾಸ್ತ್ರವೃದ್ಧರು, ಅನುಭವ ವೃದ್ಧರು, ಆಶ್ರಮ ವೃದ್ಧರು ಆಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪಾದ ಪದ್ಮಗಳಲ್ಲಿ ಈ ಪ್ರವಚನ ರೂಪವಾಗಿರುವ ಪುಷ್ಪವನ್ನ ಸಮರ್ಪಿಸುತ್ತಾ ಪ್ರಾಗ ಸದ್ಯಾತಿ ಪಶ್ಚಾತ್ ಸತಿಂ ಸಚ್ಚಯಾಯಾದ ಸತ್ತತ ಅನಾತ್ಮಾಭಿಜನಂ ತತ್ಸ್ಯಾತಿ ವಿಪರೀತಸ್ತ್ವಯಂ ದೃಶಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಸುಳ್ಳಿನ ಜಗವಿದು. ಕಠೋಪನಿಷತ್ತಿನಲ್ಲಿ ಮೃತ್ಯುದೇವತೆ ಬಾಲಕ ನಚಿಕೇತನ ತೀವ್ರತೆ ಉತ್ತಮಾಧಿಕಾರಿತ್ವವನ್ನು ಕಂಡು ತತ್ವವನ್ನು ತಿಳಿಸುತ್ತಾ ಹೀಗೆ ಹೇಳುತ್ತಾನೆ: ಸ್ವಪ್ನಾಂತಂ ಜಾಗರಿತಾಂತಂಚ ಉಭವ್ಯೇನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಅಂದರೆ ಎಚ್ಚರವೂ ಸ್ವಪ್ನವೂ ಸಮನಾಗಿ ಯಾವಾತನಿಂದ ಅನುದರ್ಶನ ಮಾಡಲ್ಪಡುವುದೋ ಅವನೇ ಧೀರ, ಮಹಾತ್ಮ, ಈ ಪ್ರಪಂಚದ ಒಡೆಯನೆಂದು ತಿಳಿದಿದ್ದರಿಂದ ಶೋಕಿಸುವುದಿಲ್ಲ. ಶ್ರೀಶ್ರೀಗಳವರು ತಮ್ಮ ಹಾಡಿನಲ್ಲಿ ತೋರಿ ಹಾರುವ ಈ ಮಾಯೆ ಸತ್ಯವಲ್ಲ, ನಮ್ಮೆಲ್ಲರ ಗುರಿ ಆನಂದವೆಂಬ ದಡವನ್ನು ಸೇರಿ ಜನನ ಮರಣದ ಹಿಡಿತದಿಂದ ದೂರಾಗುವುದು ಎಂದು ಹೀಗೆ ಎಚ್ಚರಿಸಿದ್ದಾರೆ.
ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು ನಿಲ್ಲುವುದಲ್ಲವು ಸಾವಿಗನಸು ಸಾವಿಗನಸು. ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು ನಿಲ್ಲುವುದಲ್ಲವು ಸವಿಗನಸು ಸಾವಿಗನಸು ಸವಿಗನಸು. ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ, ನಿಲ್ಲಲಿ ದೇವನೊಳೆ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು. ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ, ನಿಲ್ಲಲಿ ದೇವನೊಳೆ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು. ಒಬ್ಬನೇ ಬರುವನು ಒಬ್ಬನೇ ಹೋಗುವನು, ಒಬ್ಬರಿಗೊಬ್ಬರು ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿಲ್ಲ. ಒಬ್ಬನೇ ಬರುವನು ಒಬ್ಬನೇ ಹೋಗುವನು, ಒಬ್ಬರಿಗೊಬ್ಬರು ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿಲ್ಲ. ಒಬ್ಬರ ಹಿಡಿಯುತ್ತಲುಬ್ಬಿರಬೇಡಿರಿ, ಒಬ್ಬಿಡುವಿರಿ ನಿಜ ಕೊನೆಗೆಲ್ಲ ನಿಜ ಕೊನೆಗೆಲ್ಲ. ಒಬ್ಬರ ಹಿಡಿಯುತ್ತಲುಬ್ಬಿರಬೇಡಿರಿ, ಒಬ್ಬಿಡುವಿರಿ ನಿಜ ಕೊನೆಗೆಲ್ಲ ನಿಜ ಕೊನೆಗೆಲ್ಲ. ಏನನ್ನು ತಂದಿಹಿರಿ ಏನನ್ನು ಒಯ್ವಿರಿ, ಶ್ವಾನನಂತೆ ಬೊಗಳಾಡುವಿರಿ ಜಗಳಾಡುವಿರಿ ಜಗಳಾಡುವಿರಿ. ಏನನ್ನು ತಂದಿಹಿರಿ ಏನನ್ನು ಒಯ್ವಿರಿ, ಶ್ವಾನನಂತೆ ಬೊಗಳಾಡುವಿರಿ ಜಗಳಾಡುವಿರಿ ಜಗಳಾಡುವಿರಿ. ನಾನು ನನ್ನ ದಿಂಬಿ ಬುದ್ಧಿಯ ಬಿಡಿ, ಮಾನಸ ಶುದ್ಧಿಯ ಕೂಡುವಿರಿ ಕೂಡುವಿರಿ ಕೂಡುವಿರಿ. ನಾನು ನನ್ನ ದಿಂಬಿ ಬುದ್ಧಿಯ ಬಿಡಿ, ಮಾನಸ ಶುದ್ಧಿಯ ಕೂಡುವಿರಿ. ಸುಳ್ಳಿನ ತನುವಿದ ನಂಬುತ್ತಲೇತಕ್ಕೆ, ಜೊಳ್ಳು ಸಂಸ್ಕೃತಿಗೆ ಜೋಲುವಿರಿ ಜೋಲುವಿರಿ ಜೋಲುವಿರಿ. ಸುಳ್ಳಿನ ತನುವಿದ ನಂಬುತ್ತಲೇತಕ್ಕೆ, ಜೊಳ್ಳು ಸಂಸ್ಕೃತಿಗೆ ಜೋಲುವಿರಿ ಜೋಲುವಿರಿ ಜೋಲುವಿರಿ. ಕಳ್ಳರು ಇಂದ್ರಿಯ ಮನಗಳು ನಿಮ್ಮನು ಕೊಳ್ಳೆ ಹೊಡೆಯಲಳು ತೇಳುವಿರಿ ಕೊರಗುವಿರಿ ಕೊರಗುವಿರಿ. ಕಳ್ಳರು ಇಂದ್ರಿಯ ಮನಗಳು ನಿಮ್ಮನು ಕೊಳ್ಳೆ ಹೊಡೆಯಲಳು ತೇಳುವಿರಿ.
ಹಾರುವಿ ಮಾಯೆಯ ತ್ಯಜಿಸಿರಿ ಪಾರಮೇಶ್ವರವ ಭಜಿಸುತ್ತಿರಿ ಭಜಿಸುತ್ತಿರಿ ಭಜಿಸುತ್ತೀರಿ. ತೋರಿ ಹಾರುವಿ ಮಾಯೆಯ ತ್ಯಜಿಸಿರಿ ಪಾರಮೇಶ್ವರವ ಭಜಿಸುತ್ತಿರಿ ಭಜಿಸುತ್ತೀರಿ ಭಜಿಸುತ್ತೀರಿ. ಸೇರಿರಿ ಶಂಕರ ತೀರವ ಜನಿ ಮೃತಿ ದೂರರಾಗುವುದೇ ಕಡೆಯ ಗುರಿ. ಸೇರಿರಿ ಶಂಕರ ತೀರವ ಜನಿ ಮೃತಿ ದೂರರಾಗುವುದೇ ಕಡೆಯ ಗುರಿ ಕಡೆಯ ಗುರಿ ಕಡೆಯ ಗುರಿ. ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು ನಿಲ್ಲುವುದಲ್ಲವು ಸವಿಗನಸು ಸಾವಿಗನಸು. ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು ನಿಲ್ಲುವುದಲ್ಲವು ಸವಿಗನಸು ಸಾವಿಗನಸು ಸವಿಗನಸು. ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ ನಿಲ್ಲಲಿ ದೇವನೊಳೆ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು. ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ ನಿಲ್ಲಲಿ ದೇವನೊಳೆ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು ಎಮ್ಮ ಮನಸ್ಸು.